ಆದಂತಹ ವಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಯಿಸುತ್ತಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಿಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ನಿಮ್ಮ ಪಾದದ ಸಮ್ಮುಖಕ್ಕೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ನಿಮ್ಮ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ, ಹೇಳುವ ಕೇಳುವ ಪ್ರತಿಯೊಂದು ಮಾತು ನಮ್ಮ ಆತ್ಮೀಯ ಜೀವನದ ಬೆಳವಣಿಗೆಗಾಗಿರಲು ನೀವು ಸಹಾಯ ಮಾಡಿ. ಕರ್ತನೆ, ಅನೇಕ ಮಾತುಗಳನ್ನು ನಾವು ಕೇಳುತ್ತಿದ್ದೇವೆ, ಅನೇಕರ ಮೂಲಕವಾಗಿ ನಿಮ್ಮ ಮಾತುಗಳನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಆದರೆ ಕೇಳುವಂಥದ್ದಕ್ಕಿಂತ ಕೇಳಿದ ಮಾತುಗಳ ಪ್ರಕಾರವಾಗಿ ಬದುಕುವಂಥದ್ದೇ ಉತ್ತಮ ಎಂಬುದಾಗಿ ನೀವು ಹೇಳಿದ್ದೀರಾ ಸ್ವಾಮಿ. ನಾವು ಕೇವಲ ಕೇಳುವವರಾಗಿದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದೆ, ಕೇಳಿದ ಮಾತುಗಳಂತೆ ನಮ್ಮ ಜೀವನಗಳನ್ನು ರೂಪಿಸಿಕೊಂಡು ಬದುಕುವಂತಹ ಒಳ್ಳೆಯ ಭಾಗ್ಯವನ್ನು, ಮನಸ್ಸನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಎಲ್ಲರಿಗೂ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ. ವಂದನೆಗಳು. ದೇವರ ಮಹಾಪ್ರೀತಿ ಕೃಪೆಯಿಂದ ದೇವರು ನಮ್ಮೆಲ್ಲರಿಗೂ ಮತ್ತೊಂದು ದಿನವನ್ನು ದಯಪಾಲಿಸಿ ತನಗೋಸ್ಕರವಾಗಿ ಜೀವಿಸಲು, ದೇವರ ಚಿತ್ತವನ್ನು ನೆರವೇರಿಸಲು ದೇವರು ಕೊಟ್ಟಂತಹ ಒಂದು ಒಳ್ಳೆಯ ದಿನಕ್ಕಾಗಿ, ಅವಕಾಶಕ್ಕಾಗಿ ನಾನು ಮೊದಲನೇದಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನಮ್ಮ ಜೀವನಗಳಲ್ಲಿ ದೇವರ ಕಾರ್ಯಗಳನ್ನು ತೋರಿಸಲು ಅಥವಾ ದೇವರ ಚಿತ್ತವನ್ನು ನೆರವೇರಿಸಲು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಅದು ತುಂಬಾ ಒಳ್ಳೆಯದು. ಅಂದ್ರೆ ದೇವರಿಗೋಸ್ಕರ ನಾನು ಬಲವಾಗಿ ದೊಡ್ಡದಾಗಿ ಕಾರ್ಯಗಳನ್ನ ಮಾಡಬೇಕಂತಂದುಕೊಳ್ಳುವಂಥದ್ದು ತುಂಬಾ ಒಳ್ಳೆಯ ಆಲೋಚನೆ, ಒಳ್ಳೆಯ ವಿಚಾರ. ಆದರೆ ಈ ದೊಡ್ಡದನ್ನ ಮಾಡುವಂತ ಕ್ರಮದಲ್ಲಿ, ದೊಡ್ಡದಾಗೇ ಮಾಡಬೇಕೆನ್ನುವಂತ ಕ್ರಮದಲ್ಲಿ ಮಾಡುವುದನ್ನೇ ನಾವು ಅನೇಕ ಬಾರಿ ಬಿಡುತ್ತಿರ್ತೇವೆ. ಅಂದ್ರೆ ದೇವರ ಕೆಲಸವನ್ನು ಯಾರೋ ಮಾಡಿದ ಹಾಗೆ ವಿಭಿನ್ನವಾಗಿ ಗ್ರೇಟ್ ಆಗಿ ನಾನು ಮಾಡಬೇಕಂತ ಅಂದುಕೊಳ್ಳುತ್ತೇವೆ. ಆ ಗ್ರೇಟ್ ಆಗಿ ಮಾಡಬೇಕಂತಂದುಕೊಳ್ಳುವಂತ ಕ್ರಮದಲ್ಲಿ ಅನೇಕ ಬಾರಿ ಮಾಡುವುದನ್ನೇ ನಿಲ್ಲಿಸ್ಬಿಡ್ತೇವೆ. ದೇವರ ಕೆಲಸವನ್ನು ಮಾಡುವುದನ್ನೇ ನಿಲ್ಲಿಸ್ಬಿಡ್ತೇವೆ. ದೇವರ ಚಿತ್ತವನ್ನು ನೆರವೇರಿಸುವುದನ್ನೇ ನಿಲ್ಲಿಸಿಬಿಡ್ತೇವೆ. ಯಾಕೆಂತಂದ್ರೆ ದೇವರ ಪ್ರಣಾಳಿಕೆ ನಮ್ಮ ಬದುಕಿನಲ್ಲಿ ಬಹಳ ಉನ್ನತವಾಗಿದೆ. ಆ ಉನ್ನತವಾದ ದೇವರ ಪ್ರಣಾಳಿಕೆಯನ್ನು ಪ್ರತಿದಿನವೂ ದೇವರು ನಮಗೆ ಕೊಡುತ್ತಾ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ದೇವರು ನನ್ನ ಪ್ರಣಾಳಿಕೆ, ನನ್ನ ಚಿತ್ತವನ್ನು ನನ್ನ ಮಕ್ಕಳು ನೆರವೇರಿಸ್ತಾರೆ ಎಂಬುದಾಗಿ. ಆದರೆ ನಾವು ಅನೇಕ ಬಾರಿ ದೇವರ ಪ್ರಣಾಳಿಕೆಯನ್ನು ಅರಿತಂತ ನಾವು, ದೇವರ ಚಿತ್ತವನ್ನು ತಿಳಿದಂತ ನಾವು, ದೇವರ ಚಿತ್ತವನ್ನು ನೆರವೇರಿಸುವುದರ ಬದಲಾಗಿ ದೇವರ ಚಿತ್ತವನ್ನು ಘನವಾಗಿ ದೊಡ್ಡದಾಗಿ ಮಾಡುತ್ತೇನೆ ಅಂತ ಹೇಳಿಕೊಳ್ಳುತ್ತಾ ಮಾಡುವುದನ್ನೇ ತಡ ಮಾಡುತ್ತೇವೆ. ಕೆಲವೊಮ್ಮೆ ಮಾಡುವುದನ್ನೇ ನಿಲ್ಲಿಸಿ ಬಿಡುತ್ತೇವೆ ಆ ದೇವರ ಕೆಲಸವನ್ನು, ವಿಚ್ ಇಸ್ ನಾಟ್ ಗುಡ್. ಅದು ಒಳ್ಳೆಯದು ಅಲ್ಲ. ಕ್ರೈಸ್ತರಾದಂತ ನಾವು ಆತನ ಚಿತ್ತವನ್ನು ನೆರವೇರಿಸಬೇಕು ಎನ್ನುವಂಥದ್ದು ಎಷ್ಟು ಪ್ರಾಮುಖ್ಯವೋ, ದೊಡ್ಡದಾಗಿ ದೇವರಿಗೋಸ್ಕರ ಮಾಡಬೇಕೆನ್ನುವಂಥದ್ದು ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಅದನ್ನೇ ಮಾಡಬೇಕೆನ್ನುವಂತ ಕ್ರಮದಲ್ಲಿ ಮಾಡದೆ ನಿಂತು ಹೋಗುವಂಥದ್ದು ಬಹಳ ತಪ್ಪು. ಯಾಕೆಂದರೆ ಮನುಷ್ಯರಾಗಿ ನಾವು ತುಂಬಾ ಸಲ ಬೇರೆಯವರು ಏನ್ ಅಂದುಕೊಳ್ಳುತ್ತಾರೋ ಅಂತ ಯೋಚನೆ ಮಾಡುತ್ತಾ ದೇವರ ಕೆಲಸವನ್ನು ತಾತ್ಸಾರ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಜನರ ಕಣ್ಣಿಗೆ ಮೆಚ್ಚುವ ರೀತಿಯಲ್ಲಿ ಒಳ್ಳೆ ಶಬ್ದಗಳಿಂದ, ಒಳ್ಳೆ ಆಡಂಬರದಿಂದ, ಒಳ್ಳೆ ಘನವಾದಂತ ದೊಡ್ಡ ದೊಡ್ಡ ಮಾತುಗಳಿಂದ ಈ ರೀತಿ ನಾವು ದೇವರ ಕಾರ್ಯಗಳನ್ನ ಮಾಡಬೇಕಂತ ಅಂದುಕೊಳ್ತೇವೆ. ಬಟ್ ದ ಥಿಂಗ್ ಈಸ್, ದೇವರು ಯಾವಾಗಲೂ ಕೂಡ ನಾವು ಹೊರಗಿನ ತೋರಿಕೆಯಿಂದ ಏನ್ ಮಾಡ್ತೇವೆ ಅನ್ನುವಂಥದ್ದನ್ನ ದೇವರು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀನು ಎಷ್ಟು ಶಬ್ದದಿಂದ, ಎಷ್ಟು ಸೌಂಡ್ ಮಾಡಿಕೊಂಡು ನನ್ ಕೆಲಸ ಮಾಡಿದ್ಯಾ ಅನ್ನುವಂಥದ್ದನ್ನ ದೇವ್ರು ಕೇಳಲ್ಲ. ನೀನು ಮಾಡಿದ್ಯಾ ಇಲ್ಲವಂತದ್ದನ್ನ ದೇವ್ರು ಕೇಳ್ತಾರೆ. ನೀನು ನನಗೋಸ್ಕರ ಎಷ್ಟು ಆಸಕ್ತಿಯಿಂದ ಮಾಡಿದ್ಯಾ ಎನ್ನುವಂಥದ್ದನ್ನ ದೇವ್ರು ಕೇಳ್ತಾರೆ.
ಸತ್ಯವೇದದಲ್ಲಿ ಅನೇಕ ಸಂದರ್ಭಗಳಿದಾವೆ. ಇಟ್ ಮೇ ಲುಕ್ ವೆರಿ ಸ್ಮಾಲ್. ಅದು ಬಹಳ ಚಿಕ್ಕದಾಗಿರಬಹುದು. ಬಹಳ ಸಂದರ್ಭದಲ್ಲಿ ಆ ಸಂದರ್ಭಗಳನ್ನು ನಾವು ಮರೆತು ಕೂಡ ಹೋಗಬಹುದು. ಆದರೆ ಆ ಚಿಕ್ಕ ಚಿಕ್ಕ ಸಂದರ್ಭಗಳು ಬಹಳ ದೊಡ್ಡ ಇಂಪ್ಯಾಕ್ಟ್ ಅನ್ನು ಕೊಡುವಂತದ್ದಾಗಿದೆ. ನಮ್ಮ ಆತ್ಮೀಯ ಜೀವನಕ್ಕೆ ಬಹಳ ಅವಶ್ಯವಾದಂತ ಸಂದರ್ಭಗಳಾಗಿ ನಮಗೆ ಕಾಣುವಂತದ್ದಾಗಿದೆ. ಆ ರೀತಿಯಾಗಿ ಬರೆಯಲ್ಪಟ್ಟಂತ ಅನೇಕ ಸಂದರ್ಭಗಳಲ್ಲಿ ಒಂದು ಸಂದರ್ಭವನ್ನು ಈ ಮುಂಜಾನೆ ವೇಳೆಯಲ್ಲಿ ನಾವು ನೋಡೋಣ. ಮಾರ್ಕನ ಬರೆದಂತ ಸುವಾರ್ತೆ 14ನೇ ಅಧ್ಯಾಯ. ಕ್ಷಮಿಸಿ, ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 41ನೇ ವಚನದಿಂದ 44ನೇ ವಚನದವರೆಗೂ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 41ನೇ ವಚನದಿಂದ 44ನೇ ವಚನದವರೆಗೂ. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಬಂದು 2 ಕಾಸು, ಅಂದರೆ 1 ದುಗ್ಗಾಣಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿರೋರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ ಹಾಕಿದರು. ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದೆಲ್ಲ ಹಾಕಿದಳು, ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂದನು. ಥ್ಯಾಂಕ್ ಯು ಬ್ರದರ್. ಯೇಸು ಕ್ರಿಸ್ತರವರು ಈ ಸಂದರ್ಭ ಬರೀ ಕೇವಲ 4 ವಚನಗಳಿಗೆ ಮುಗಿಯುವಂತ ಸಂದರ್ಭವಾದರೂ ಕೂಡ ನಾವು ಕಲಿಯಬೇಕಾಗಿರುವಂತ ಸಂಗತಿಗಳು ಬಹಳ ದೊಡ್ಡದಾಗಿದೆ. ನಾವು ತಿಳಿದುಕೊಳ್ಳಬೇಕಾಗಿರುವಂತ ವಿಷಯ ಬಹಳ ದೊಡ್ಡದಾಗಿದೆ. ಇವತ್ತಿನ ಕ್ರಿಸ್ತಿಯ ಸಭೆ ಅಥವಾ ಯೇಸು ಕ್ರಿಸ್ತರವರು ಪ್ರಾರಂಭಿಸಿದಂತ ಈ ಒಂದು ದೊಡ್ಡ ರಾಜ್ಯವಾದಂತ ಈ ಸಭೆ, ಚರ್ಚ್ ಅಲ್ಲಿ ಸಭೆಗಳು ನಡೆಯುತ್ತಿರುವಂತದ್ದು ದೇವರ ಆತ್ಮನ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ನಡೆಯುತ್ತಿಲ್ಲ ಪ್ರಿಯರೇ. ಹಣದಿಂದ ಸಭೆಗಳು ನಡೆಯುತ್ತಿವೆ. ಹಣದ ಹಿಂದೆ ಸಭೆಯ ಸೇವಕರು ಓಡುತ್ತಿದ್ದಾರೆ. ಹಣದ ಹಿಂದೆ ಸಭೆಗೆ ಬರುತ್ತಿರುವಂತ ಅನೇಕ ಸಭಿಕರು ಓಡುತ್ತಿದ್ದಾರೆ. ಯಾಕೆಂತಂದ್ರೆ ಎಂಡ್ ಆಫ್ ದಿ ಡೇ ದೇವರ ವಾಕ್ಯವನ್ನ ಎಷ್ಟೇ ಹೇಳಿದರು, ಎಷ್ಟೇ ಕೇಳಿದರು, ಎಷ್ಟೇ ತಿಳಿಸಿದರೂ ಕೂಡ ಎಂಡ್ ಆಫ್ ದಿ ಡೇ ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ದುಡ್ಡು ಇದ್ದರೇನೆ ದೇವರ ಕೆಲಸನೂ ಕೂಡ ಮುಂದಕ್ಕೆ ನಡಿಲಿಕ್ಕೂ ಕೂಡ ಹಣನೇ ಬೇಕು. ಸೊ ವಿಲ್ ಗೋ ಬಿಹೈಂಡ್ ದ ಮನಿ. ಹಣದ ಹಿಂದೆ ನಾವು ಓಡೋಣ. ಇವತ್ತಿನ ಸಭೆ, ಇವತ್ತಿನ ಸೇವಕರು, ಇವತ್ತಿನ ಎಲ್ಲಾ ಸಭೆಗಳು ಓಡುತ್ತಿರುವಂತದ್ದು ಹಣದ ಹಿಂದೆ, ವಿಚ್ ಇಸ್ ನಾಟ್ ಗುಡ್. ಯೇಸು ಕ್ರಿಸ್ತರವರು ಸಭೆ ಅಥವಾ ಪ್ರಾರಂಭ ಕ್ರೈಸ್ತರಾದಂತ ಅಪೋಸ್ತಲರೇ ಆಗಿರಬಹುದು, ಪೌಲರವರೇ ಆಗಿರಬಹುದು, ಸಭೆಯ ಚರಿತ್ರೆಯಲ್ಲಿ ನಾವು ಎಲ್ಲಾ ನೋಡಿಕೊಂಡರೆ ಯಾರು ಕೂಡ ಹಣದ ಹಿಂದೆ ಓಡಿದ ಹಾಗೆ ನಮಗೆ ಕಾಣೋದಿಲ್ಲ. ದೇವರನ್ನು ಅವರು ಹುಡುಕಿದರು, ದೇವರನ್ನು ಅವರು ಆಶ್ರಯಿಸಿದರು, ದೇವರೇ ಹಣವನ್ನು ಅವರಿಗೆ ಒದಗಿಸಿಕೊಟ್ರು, ದೇವರೇ ಹಣವನ್ನು ಅವರ ಮನೆಗೆ ತಲುಪಿಸುವಂತೆ ಮಾಡಿದರು. ಅಷ್ಟೇ ಬಿಟ್ರೆ ಯಾರು ಕೂಡ ಹಣದ ಹಿಂದೆ ಓಡಿದ ಹಾಗೆ ನಾವು ಸತ್ಯವೇದದಲ್ಲಿ ಕಾಣೋದಿಲ್ಲ. ಆದ್ರೆ ಇವತ್ತಿನ ಸಭೆಯ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲಾ ವಿಷಯಗಳಿಗೂ, ಎಲ್ಲಾ ಸಂದರ್ಭಗಳಿಗೂ ಮನಿ ಮನಿ ಮನಿ. ಒನ್ ಥಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಒಂದು ಬಹಳ ಪ್ರಾಮುಖ್ಯವಾದಂತ ವಿಷಯವೇನಂತಂದ್ರೆ ಹಣವನ್ನು ಹೊಂದುವುದಕ್ಕೆ ಹಣದ ಹಿಂದೆ ಓಡಿದಷ್ಟು ಹಣವು ನಮ್ಮಿಂದ ದೂರವಾಗ್ತಾನೆ ಇರುತ್ತೆ. ಹಣವನ್ನು ನಾವು ದೃಷ್ಟಿಸಿದಷ್ಟೊತ್ತು ಹಣವು ನಮ್ಮಿಂದ ಹಾರಿ ಹೋಗುತ್ತದೆ. ಇದು ಸತ್ಯವೇದ ಹೇಳುತ್ತಿರುವಂತ ಮಾತು. ಇಟ್ ಫ್ಲೈಸ್, ಅದು ಹಾರಿ ಹೋಗುತ್ತದೆ. ನಮ್ಮ ಬಳಿಯಲ್ಲಿ ಇರುವಂತದ್ದು, ನಾವು ಹುಡುಕಬೇಕಾಗಿರುವಂತದ್ದು, ನಾವು ಆಶ್ರಯಿಸಬೇಕಾಗಿರುವಂತದ್ದು ವಾಕ್ಯವನ್ನು, ಕ್ರಿಸ್ತನನ್ನು, ದೇವರು ನಮ್ಮಲ್ಲಿಟ್ಟಂತ, ನಮಗೋಸ್ಕರವಾಗಿ ಭೂಮಿಯ ಮೇಲೆ ಇರುತ್ತಿರುವಂತ ಪವಿತ್ರಾತ್ಮನನ್ನು ನಾವು ಬಯಸಬೇಕು. ಯಾಕಂತಂದ್ರೆ ಹಿ ಇಸ್ ದ ಒನ್ ಹೂ ಗೈಡ್ಸ್ ಅಸ್.
ಆತನು ನಮ್ಮನ್ನು ನಡೆಸುವ ಆತನು ನಮ್ಮನ್ನು ಮಾರ್ಗ ತೋರಿಸಿ ದೇವರ ಚಿತ್ತವನ್ನು ನಮಗೆ ತಿಳಿಸುವಂತ ಪವಿತ್ರಾತ್ಮನಾಗಿರೋದ್ರಿಂದ ನೆವರ್ ಎವರ್ ಗೋ ಬಿಹೈಂಡ್ ದಿ ಮನಿ. ಯೇಸು ಕ್ರಿಸ್ತರವರು ಬೊಕ್ಕಸದ ಬಳಿಯಲ್ಲಿ ಕುಳಿತಿದ್ದಾರಂತೆ, ಕಾಣಿಕೆಯ ಪೆಟ್ಟಿಯ ಬಳಿಯಲ್ಲಿ ಕುಳಿತಿದ್ದಾರೆ. ಯಾಕೆ ಅಂತಂದ್ರೆ ಜನರೆಲ್ಲರಿಗೂ ವಿಚಿತ್ರವಾಗಿ ಕಾಣಿಸುವಂತದ್ದು, ಏನೀ ವ್ಯಕ್ತಿ ಅಲ್ಲಿಗೋಗಿ ಕುಳಿತಿದ್ದಾರೆ, ಏನೀ ವ್ಯಕ್ತಿ ಅಲ್ಲಿಗೋಗಿ ಕುಳಿತುಕೊಂಡು ಎಲ್ಲರ ಹಾಕುತ್ತಿರುವಂತ ಕಾಣಿಕೆಯನ್ನ ನೋಡ್ತಿದ್ದಾರೆ. ಬಟ್ ದ ಥಿಂಗ್ ಈಸ್, ಯೇಸು ಕ್ರಿಸ್ತರವರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಾಣಿಕೆ ಹಾಕ್ತಿದ್ದಾರೆ ಅನ್ನುವಂಥದ್ದನ್ನ ನೋಡ್ಲಿಕ್ಕೆ ಕುಳಿತುಕೊಂಡಿಲ್ಲ ಪ್ರಿಯರೇ. ಯಾರ್ಯಾರು ಎಷ್ಟು ತ್ಯಾಗದ ಹೃದಯದಿಂದ ಅವರ ಹೃದಯಗಳನ್ನ ನೋಡೋದಕ್ಕೆ ಯೇಸು ಕ್ರಿಸ್ತರವರು ಕುಳಿತಿದ್ದಾರೆ. ಹಾಕುತ್ತಿರುವಂತ ಕಾಣಿಕೆಯ ಮೊತ್ತವನ್ನು ನೋಡ್ಲಿಕ್ಕೆ ಯೇಸು ಕ್ರಿಸ್ತರವರು ಕುಳಿತುಕೊಳ್ತಿಲ್ಲ ಪ್ರಿಯರೇ. ಹಾಕುತ್ತಿರುವಂತ ಕೈಗಳಿಂದ ಇರುವಂತ ಹೃದಯಗಳನ್ನು ಯೇಸು ಕ್ರಿಸ್ತರವರು ನೋಡ್ತಿದ್ದಾರೆ. ಕಾಯಿನನು ಹೆಬೇಲನು ಇಬ್ಬರು ಬಲಿಯನ್ನು ಕೊಟ್ಟಾಗ, ಕಾಯಿನನು ನನಗೆ ಕೆಟ್ಟದನ್ನ ಕೊಟ್ಟ, ಅಂದ್ರೆ ನನಗೆ ಇಷ್ಟ ಇಲ್ಲದೆ ಇರುವಂತದ್ದನ್ನ ಕೊಟ್ಟ. ಹೆಬೇಲನು ನನಗೆ ನಾನು ಇಷ್ಟ ಪಡುವಂತ ಬಲಿಯನ್ನು ಕೊಟ್ಟ. ಅದಕ್ಕೆ ನಾನು ಹೆಬೇಲನ ಬಲಿಯನ್ನ ಮೆಚ್ಚುತ್ತಿದ್ದೇನೆ, ಕಾಯಿನನ ಬಲಿಯನ್ನ ಮೆಚ್ಚುತ್ತಿಲ್ಲ ಎಂಬಂತ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಕಾಣೋದಿಲ್ಲ. ದೇವರು ಕಾಯಿನನ ಬಲಿಯನ್ನು ಮೆಚ್ಚದೆ ಹೆಬೇಲನ ಬಲಿಯನ್ನು ಮೆಚ್ಚಲಿಕ್ಕೆ ಕಾರಣವೇನೋ ಗೊತ್ತಾ? ದೇವರು ಅವರು ಕೊಟ್ಟಂತ ಬಲಿಯನ್ನು ನೋಡಲಿಲ್ಲ. ದೇವರು ಅವರು ಕೊಟ್ಟಂತ ಯಜ್ಞವನ್ನು ನೋಡಲಿಲ್ಲ. ಮತ್ ಏನ್ ನೋಡಿದ್ರು ದೇವರು ಅಲ್ಲಿ ಅಂತಂದ್ರೆ, ಕೊಡುತ್ತಿರುವಂತ ವ್ಯಕ್ತಿಗಳನ್ನು ದೇವರು ನೋಡ್ತಾರೆ, ಕೊಡುತ್ತಿರುವಂತ ಮನಸ್ಸುಗಳನ್ನು ದೇವರು ನೋಡ್ತಾರೆ. ನಿನ್ನ ಅರ್ಪಣೆಗಿಂತ, ನೀನು ಕೊಡುತ್ತಿರುವಂತ ಕಾಣಿಕೆಗಿಂತ, ನೀನು ಮಾಡುತ್ತಿರುವಂತ ಪ್ರಾರ್ಥನೆಗಿಂತ, ನೀನು ಕೊಡುತ್ತಿರುವಂತ ನಿನ್ನ ಮನಸ್ಸು ಪ್ರಾಮುಖ್ಯ, ನೀನು ಮಾಡುತ್ತಿರುವಂತ ನಿನ್ನ ಹೃದಯವು ಪ್ರಾಮುಖ್ಯ, ನಿನ್ನ ಆಲೋಚನೆಗಳು ಬಹಳ ಪ್ರಾಮುಖ್ಯ. ಬಹಳ ಮಂದಿ ಸಭೆಗೆ ಬಂದ ನಂತರ ದೊಡ್ಡ ದೊಡ್ಡ ಪ್ರಾರ್ಥನೆಗಳನ್ನ ಮಾಡ್ತಾರೆ. ಯಾಕೆ ಇದ್ದಕ್ಕಿದ್ದಂಗೆ ದೊಡ್ಡ ದೊಡ್ಡ ಪ್ರಾರ್ಥನೆಗಳು ಅಂತಂದ್ರೆ, ಅವರು ಇರುವಂತ ಸಭೆಯ ಮಧ್ಯದಲ್ಲಿ ಅವರು ದೊಡ್ಡ ಭಕ್ತರು, ದೊಡ್ಡ ವಿಶ್ವಾಸಿಗಳೆಂಬುದಾಗಿ ತೋರಿಸಿಕೊಳ್ಳುತ್ತಿರುವಂತ ತವಕದ ಕ್ರಮದಲ್ಲಿ ದೊಡ್ಡ ದೊಡ್ಡ ಪದಗಳಿಂದ ದೇವರನ್ನ ಆರಾಧಿಸುವಂತದ್ದಾಗಿರಬಹುದು, ಪ್ರಾರ್ಥಿಸುವಂತದ್ದಾಗಿರಬಹುದು. ದೇ ಡೂ ದಟ್, ಲಾಟ್ ಆಫ್ ಪೀಪಲ್ ಡೂ ದಟ್. ಬಟ್ ಆದರೆ ನಿನ್ನ ಪ್ರಾರ್ಥನೆ ಮನುಷ್ಯರಿಗೆ ಕೇಳಬಹುದು, ಮನುಷ್ಯರು ವೆರಿ ಗುಡ್ ಎಂಬುದಾಗಿ ಮೆಚ್ಚಿಕೊಳ್ಳಬಹುದು. ಆದ್ರೆ ಮನುಷ್ಯರ ಮೆಚ್ಚುಗೆ ಎಷ್ಟು ಕಾಲ? ಮನುಷ್ಯರ ಮೆಚ್ಚುಗೆ ನಮಗೆ ಪರಲೋಕವನ್ನ ಕೊಡುವುದಿಲ್ಲ. ದೇವರು ಹೇಳ್ತಿದ್ದಾರೆ, ನೀನು ಮಾಡುವಂತ ಪ್ರಾರ್ಥನೆ ನಿನ್ನ ಯಥಾರ್ಥವಾದಂತ ಹೃದಯದಿಂದ ಬಂದರೆ ಇಟ್ಸ್ ವೆರಿ ಗುಡ್. ಆದ್ರೆ ನೀನು ಮಾಡುವಂತ ಪ್ರಾರ್ಥನೆ ಲೋಕಕ್ಕೋಸ್ಕರ, ಮನುಷ್ಯರಿಗೋಸ್ಕರ, ಮನುಷ್ಯರ ಮುಂದೆ ಏನೋ ಒಂದು ಮೆಚ್ಚುಗೆಯ ಮಾತಿಗೋಸ್ಕರ ಮಾಡುವಂತ ಪ್ರಾರ್ಥನೆ ನಿನ್ನದಾದರೆ ದಟ್ ಡಸಂಟ್ ಕೌಂಟ್. ಅದು ಲೆಕ್ಕಿಸುವುದಕ್ಕೆ ಆಗದೇ ಇರುವಂತದ್ದಾಗಿರುತ್ತದೆ. ಇಂದಿನ ಕ್ರೈಸ್ತರಲ್ಲಿರುವಂತ ಅತಿ ದೊಡ್ಡ ಬಲಹೀನತೆ, ಇಂದಿನ ಕ್ರೈಸ್ತರಲ್ಲಿ ಮರೆಯಾಗುತ್ತಿರುವಂತ ಅತಿ ದೊಡ್ಡ ವಿಶ್ವಾಸದ ಹೆಜ್ಜೆ ಆಗಿದೆ ಪ್ರಿಯರೇ. ಎಷ್ಟೊತ್ತು ಮನುಷ್ಯರು ಜನ ನೋ ಸರ್, ಜನರು ಕಮ್ಸ್ ನೆಕ್ಸ್ಟ್, ದೇವರು ಕಮ್ಸ್ ಫಸ್ಟ್. ದೇವರು ಮೊದಲನೇದಾಗಿ ಬರ್ತಾರೆ, ಜನರು ನಂತರ ಬರ್ತಾರೆ. ದೇವರು ಇಸ್ ದ ಪ್ರಥಮವಾದಂತ ದೇವರು ನಮಗೆ ಯಾವಾಗ್ಲೂ ಕೂಡ ಪ್ರಥಮವಾದಂತ ಸ್ಥಾನವನ್ನು ನಮ್ಮಿಂದ ಬಯಸ್ತಾರೆ. ಆದ್ರೆ ನಾವ್ ಏನ್ ಮಾಡ್ತಿದ್ದೇವೆ ಗೊತ್ತಾ ಪ್ರಿಯರೇ? ಜನ ಏನ್ ಅಂದ್ಕೊಳ್ತಾರೆ, ಜನ ಏನಾದ್ರೂ ಅಂದ್ಕೊಳ್ಳಿ, ದೇವರೇನ್ ಅಂದ್ಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡ್ಬೇಕು ಪ್ರಿಯರೇ. ಯೇಸು ಕ್ರಿಸ್ತರವರು ಬೊಕ್ಕಸದ ಬಳಿಯಲ್ಲಿ ಕುಳಿತುಕೊಂಡಿದ್ದಾರಂತೆ, ಎಲ್ಲರೂ ಹಾಕುತ್ತಿರುವಂತ ಕಾಣಿಕೆಯನ್ನ ನೋಡ್ತಿದ್ದಾರಂತೆ. ಆಗ ಒಂದು ಬಡ ವಿಧವೆ ಬಂದಳು. ಆಕೆಗೆ ಗಂಡನಿಲ್ಲ, ಆಕೆಗೆ ಆಸ್ತಿ ಇಲ್ಲ, ಏನು ಇಲ್ಲ, ಆಕೆ ಬಡವಳು, ಆಕೆ ಬಳಿಯಲ್ಲಿ ಏನು ಇಲ್ಲ. ಆಕೆ ಬಂದಳಂತೆ, ಬಂದು ಕಾಣಿಕೆಯನ್ನ ಹಾಕ್ತಿದ್ದಾಳಂತೆ. ಪ್ರೇರೆ, ಇಲ್ಲಿ ಆಕೆ ಹಾಕಿರುವಂತ ಕಾಣಿಕೆನ ನಾವು ಬಹಳ ಹೆಚ್ಚಾಗಿ ಫೋಕಸ್ ಮಾಡ್ತೇವೆ. ಆದ್ರೆ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕಾದಂತದ್ದೇನು ಗೊತ್ತಾ? ಆಕೆ ಏನು ಇಲ್ಲದಿದ್ದರೂ ಕೂಡ ಬಂದಿರುವಂತದ್ದನ್ನು ನಾವು ಮೆಚ್ಚಬೇಕು. ಆಕೆಯ ಬಳಿಯಲ್ಲಿ ಕಾಣಿಕೆ ಹಾಕ್ಲಿಕ್ಕೆ ಏನು ಇಲ್ಲದೆ ಇದ್ದಾಗ್ಯೂ ಕೂಡ ಸಭೆಗೆ ವಾಕ್ಯವನ್ನ ಕೇಳಲಿಕ್ಕೆ ದೇವರ ಸನ್ನಿಧಾನಕ್ಕೆ ಬಂದಿದ್ದಾರೆ ನೋಡಿ. ದಟ್ಸ್ ಅ ವೆರಿ ಗುಡ್ ಡಿಸಿಷನ್. ಬಹಳ ಮಂದಿ ಕಾಣಿಕೆ ಕೊಡ್ತಾರೆ, ಸಭೆಗೆ ಬರೋದಿಲ್ಲ. ಕಾಣಿಕೆ ಕಳಿಸ್ಕೊಡ್ತಾರೆ, ಸಭೆಗೆ ಬರೋದಿಲ್ಲ.
ಸಭೆಗೆ ಬರದೆ ಯಾಕೆ ಸಭೆಗೆ ಬಂದಿಲ್ಲ ಅಂತಂದ್ರೆ, ತುಂಬಾ ಕೆಲಸಗಳಿಂದ ನಾನು ಸಭೆಗೆ ಬರ್ಲಿಕ್ಕಾಗಿಲ್ಲ. ಮೈ ಡಿಯರ್ ಫ್ರೆಂಡ್, ಆ ಬಡ ವಿಧವೆಯ ವಿಶ್ವಾಸದ ಜೊತೆಗೆ ಹೋಲಿಸಿಕೊಂಡರೆ ನಮ್ಮ ವಿಶ್ವಾಸವು ವಿಶ್ವಾಸವೇ ಅಲ್ಲ, ನಮ್ಮ ನಂಬಿಕೆಯೇ ಅಲ್ಲ. ಆಕೆ ಸಭೆಗೆ ಬರುತ್ತಿದ್ದಾಳೆ, ದೇವರ ಸಮ್ಮುಖದಲ್ಲಿ ಸಮಯವನ್ನ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾಳೆ. ಸ್ಪೆಂಡ್ ಮಾಡುವುದು ಮಾತ್ರವಲ್ಲದೆ ಆಕೆ ಕಾಣಿಕೆ ಕೊಡ್ಲಿಕ್ಕೆ ತನ್ನ ಮನಸ್ಸನ್ನು ಸಿದ್ಧ ಮಾಡಿಕೊಳ್ಳುತ್ತಿದ್ದಾರೆ. ಏನ್ ದೊಡ್ಡ ವಿಷಯ ಅದರಲ್ಲಿ, ನಾನು ಹೋಗ್ತೇನೆ ಚರ್ಚ್ಗೆ, ನಾನು ಹಾಕ್ತೇನೆ ಕಾಣಿಕೆ. ನೋ ಸರ್, ಅಲ್ಲಿ ಹಾಕಲ್ಪಡುತ್ತಿರುವಂತ ಕಾಣಿಕೆ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಆ ಕಾಣಿಕೆಯನ್ನು ತಂದಂತ ವ್ಯಕ್ತಿ ಇಂಪಾರ್ಟೆಂಟ್. ಆ ಕಾಣಿಕೆಯನ್ನು ಹಾಕುತ್ತಿರುವಂತಹ ಹೃದಯವು ಬಹಳ ಇಂಪಾರ್ಟೆಂಟ್ ಆಗುತ್ತದೆ. ನಾವು ಬಹಳ ಮಂದಿ ಕಾಣಿಕೆ 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 ಜನ 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 ನೋ ಸರ್, ಜನರು ಎಂದಿಗೂ ನಮ್ಮ ಬಳಿಯಲ್ಲಿ ನಮ್ಮೊಂದಿಗೆ ಶಾಶ್ವತವಾಗಿರುವಂತವರಲ್ಲ. ಶಾಶ್ವತವಾಗಿರುವಂತದ್ದು ವಾಕ್ಯ, ಶಾಶ್ವತವಾಗಿರುವಂತದ್ದು ದೇವರು. ಭೂಮಿ ಆಕಾಶಗಳು ಅಳೆದು ಹೋದಾಗ್ಯೂ ಅಳೆದು ಹೋಗದೇ ಇರುವಂತದ್ದು ದೇವರ ಮಾತುಗಳು, ಆತನ ಪ್ರಣಾಳಿಕೆ, ಆತನ ಚಿತ್ತ, ಆತನ ಆಲೋಚನೆಗಳು. ಅಂತ ನಿರ್ಲಯವಾಗದಂತ ದೇವರ ಪ್ರಣಾಳಿಕೆಯನ್ನು ನಾವು ಮುಂದಿಟ್ಟುಕೊಂಡು ಮನುಷ್ಯರನ್ನು ಯಾಕೆ ಹಿಂಬಾಲಿಸ್ತಿದ್ದೇವೆ? ಇವತ್ತು ಮನುಷ್ಯರ ಆಲೋಚನೆಗಳನ್ನ ಯಾಕೆ ಹಿಂಬಾಲಿಸ್ತಿದ್ದೇವೆ ನಾವು? ಈ ಬಡ ವಿಧವೆ ಆಕೆ ತಂದಂತ ಎರಡು ಕಾಸುಗಳನ್ನ ಕೊಡ್ಲಿಕ್ಕೆ ಆಕೆ ನಾಚಿಕೆ ಪಡ್ಲಿಲ್ಲ ಪ್ರಿಯರೇ, ಕೊಡ್ಲಿಕ್ಕೆ ಆಕೆ ನಾಚಿಕೆ ಪಡ್ಲಿಲ್ಲ. ನಾವು ಕಲಿಯಬೇಕಾದಂತ ಮೊದಲನೇ ಗುಣಪಾಠ, ಯು ಹ್ಯಾವ್ ಟು ಕಮ್ ಟು ಚರ್ಚ್. ನನ್ನ ಬಟ್ಟೆ ಚೆನ್ನಾಗಿಲ್ಲ ಅದಕ್ಕೆ ನಾನು ಹೋಗಲ್ಲ ಚರ್ಚ್ಗೆ, ನನಗೆ ಕೆಲಸ ಜಾಸ್ತಿ ಇದೆ ಅದಕ್ಕೆ ನಾನು ಹೋಗಲ್ಲ ಚರ್ಚ್ಗೆ, ಹಾಕ್ಲಿಕ್ಕೆ ಕಾಣಿಕೆ ನನ್ನ ಬಳಿಯಲ್ಲಿ ಏನಿಲ್ಲ ಅದಕ್ಕೆ ಹೋಗಲ್ಲ ಚರ್ಚ್ಗೆ. ನೋ, ನಿನ್ನ ಬಳಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ದೇವರು ಯಾವತ್ತೂ ಕೇಳಲ್ಲ ಪ್ರಿಯರೇ. ಅಥವಾ ನಿನ್ನ ಬಳಿಯಲ್ಲಿ ಏನ್ ಇಲ್ವೋ ಅದನ್ನ ದೇವರು ಯಾವತ್ತೂ ನಮ್ಮಿಂದ ಬಯಸೋದಿಲ್ಲ. ಬಹಳ ಸತಿ ನಾವು ದೇವರು, ಅಯ್ಯೋ ನನ್ನ ಹತ್ರ ಏನಿಲ್ವೋ ಅದನ್ನ ದೇವ್ರು ಕೇಳ್ಬಿಡ್ತಾರೆ. ನೋ, ನೆವರ್. ದೇವರು ಯಾವತ್ತೂ ಕೂಡ ನಮ್ಮ ಬಳಿಯಲ್ಲಿ ಏನಿಲ್ವೋ ಅದನ್ನ ದೇವರು ಯಾವತ್ತೂ ಕೇಳೋದೇ ಇಲ್ಲ. ದೇವರು ನಮ್ಮ ಬಳಿಯಲ್ಲಿ ಏನಿದೆಯೋ ಅದನ್ನೇ ದೇವರು ಕೇಳ್ತಾರೆ. ದೇವರು ನಮ್ಮಿಂದ ಏನ್ ಬಯಸ್ತಾರ ಅದನ್ನೇ ದೇವರು ನಮ್ಮಿಂದ ಕೇಳ್ತಾರೆ. ಅಷ್ಟೇ ಬಿಟ್ರೆ ನಮ್ಮ ಬಳಿಯಲ್ಲಿ ಇಲ್ಲದೆ ಇರುವಂತದ್ದನ್ನ ದೇವರು ನಮ್ಮನ್ನ ಕೇಳಿ ಯಾವತ್ತೂ ನಮ್ಮನ್ನ ಶೋಧನೆಗೆ ಒಳಪಡಿಸೋದಿಲ್ಲ. ಬಟ್ ನಿನ್ನ ಬಳಿಯಲ್ಲಿ ಏನಿದೆಯೋ ಅದರಲ್ಲಿ ನೀನು ಎಷ್ಟು ವಿಶ್ವಾಸವನ್ನು ತೋರಿಸ್ತಿದ್ಯಾ, ನಿನ್ನ ಬಳಿಯಲ್ಲಿ ಎಷ್ಟಿದೆಯೋ ಅಷ್ಟರಲ್ಲಿ ನೀನು ಎಷ್ಟು ದೇವರಿಗೆ ಪ್ರಾಧಾನ್ಯತೆಯನ್ನ ಕೊಡ್ತಿದ್ಯಾ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್. ದೇವರಿಗೆ ಪ್ರಥಮವಾದಂತ ಸ್ಥಾನ, ದೇವರಿಗೆ ಪ್ರಥಮವಾದಂತ ಪ್ರಾಧಾನ್ಯತೆ, ಅದು ದೇವರು ನಮ್ಮಿಂದ ಬಯಸುತ್ತಿರುವಂತದ್ದು. ಅದು ದೇವರ ಹಕ್ಕು, ದೇವರ ಹಕ್ಕು. ಅಮ್ಮ, ಬರಗಾಲ ಇದೆ, ನಿಮ್ ಮನೆಗ್ ಬಂದಿದ್ದೇನೆ, ಏನ್ ಕೊಡ್ತೀಯ? ನಿಮ್ ಮನೆಗ್ ಬಂದಿದ್ದೇನೆ, ನಾನು ನೀರ್ ಕೊಡ್ತೇನೆ. ಹೌದಾ, ನೀರ್ ತಗೊಂಬ. ನೀರ್ ತಗೊಂಬರ್ತಾ ಜೊತೆಗೆ ಒಂದ್ ರೊಟ್ಟಿ ಮಾಡ್ಕೊಂಡು ಬರ್ತೀಯ? ರೊಟ್ಟಿ ಇಲ್ಲ ಸರ್, ಸ್ವಲ್ಪ ಮಾತ್ರ ಹಿಟ್ಟಿದೆ, ಸ್ವಲ್ಪ ಮಾತ್ರ ಎಣ್ಣೆ ಇದೆ, ಅದನ್ನ ನಾನು ನನ್ ಮಗ ತಿಂದ್ರೆ ಅದೇ ಲಾಸ್ಟ್ ಫುಡ್, ಲಾಸ್ಟ್ ಮೀಲ್ಸ್ ಇವತ್ ನಮ್ಗೆ. ಮತ್ತೆ ಅದರ ನಂತರ ನಮ್ಮ ಹತ್ರ ತಿನ್ಲಿಕ್ಕೆ ಏನು ಇಲ್ಲ. ಸೊ ಬೇಜಾರ್ ಮಾಡ್ಕೋಬೇಡಿ, ನೀರ್ ಬೇಕಂದ್ರೆ ಕೊಡ್ತೇನೆ, ಬಟ್ ರೊಟ್ಟಿ ಅಲ್ಲ. ಅವಾಗ ಕೇಳ್ತಾರೆ, ಇಲ್ಲ ನಿನ್ ರೊಟ್ಟಿ ತಗೊಂಬಮ್ಮ, ಮೊದಲು ನನಗೋಸ್ಕರ ರೊಟ್ಟಿ ಮಾಡ್ಕೊಡ್ಬ. ಯಾವಾಗಾದ್ರೆ ದೇವರ ಮನುಷ್ಯನ ಮಾತನ್ನ ಕೇಳಿದನು, ಆ ಸ್ತ್ರೀ ತನಗಿಲ್ಲ. ಹೇಳ್ಬೇಕು ಅಂತಂದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ಆಕೆಗೇನೆ ಇಲ್ಲ, ಇವತ್ತು ತಿಂದರೆ ಆಕೆಗೆ ನಾಳೆ ಇಲ್ಲ. ಆದ್ರೆ ಯಾವಾಗಾದ್ರೆ ದೇವರ ಮನುಷ್ಯನು ನನಗೆ ತೆಗೆದುಕೊಂಡು ಬಾ, ಯು ಗಿವ್ ಮಿ ಫಸ್ಟ್ ಎಂಬುದಾಗಿ ಕೇಳಿದಳಲ್ವ ಪ್ರೇಯರೆ, ಕೇಳಿದ ತಕ್ಷಣ ಆಕೆ ಇಗ್ನೋರ್ ಮಾಡ್ಲಿಲ್ಲ ಪ್ರೇಯರೆ. ಬಹಳ ನೋವಿದೆ ಆ ರೊಟ್ಟಿಯ ಹಿಂದೆ, ಬಹಳ ಶ್ರಮೆ ಇದೆ ಆ ರೊಟ್ಟಿಯ ಹಿಂದೆ, ಬಹಳ ಚಿಂತೆ ಇದೆ, ಬಹಳ ಆಲೋಚನೆ ಇದೆ. ಇನ್ನೂ ಹೇಳಬೇಕು ಅಂತಂದ್ರೆ ಆಕೆಯ ಜೀವನವಿದೆ, ಆಕೆಯ ಬದುಕಿದೆ, ಆಕೆಯ ಸರ್ವಸ್ವವಿದೆ, ತನ್ನ ಮಗನ ಭವಿಷ್ಯವಿದೆ. ಇಷ್ಟು ಇದೆ ಆ ಒಂದು ರೊಟ್ಟಿಯ ಹಿಂದೆ. ಯಾವಾಗಾದರೆ ದೇವರ ಮನುಷ್ಯನು ಆಕೆಯನ್ನು ಕೇಳಿದನು, ಇಲ್ಲ ಸರ್ ಹಾಗಲ್ಲ, ನೀವೇನಾದ್ರೂ ಅಂದ್ಕೊಳ್ಳಿ ಅಂತ ಹೇಳದೆ, ಶಿ ಪ್ರಿಪೇರ್ಡ್, ಆಕೆ ರೊಟ್ಟಿಯನ್ನು ಮಾಡಿದಳು,
ಅರ್ಧ ತುಂಡು ಮಾಡಿ ಮನೇಲಿ ಇಟ್ಕೊಂಡು ಅರ್ಧ ಮಾತ್ರ ಕೊಟ್ಲ? ಇಲ್ಲ, ಪೂರ್ತಿ ರೊಟ್ಟಿಯನ್ನು ತಂದು ಕೊಟ್ಲು. ದೇವರು ನಮ್ಮಿಂದ ಬಯಸುವಂತದ್ದು ಇದೆ ಪ್ರೇರೆ. ದೇವರು ನಮ್ಮನ್ನು ಕೇಳುವಂತದ್ದು ಯಾವಾಗಲೂ ಕೂಡ ಇದೆ. ನಿನ್ನ ಬಳಿಯಲ್ಲಿ ಏನಿದೆ, ಗಿವ್ ಮಿ ದಟ್. ನಿನ್ನ ಹತ್ರ ಏನಿದೆ ಅದು ನನಗೆ ಕೊಡು, ಅಷ್ಟೇ ಪ್ರೇರೆ. ಆಕೆ ತಂದು ಕೊಟ್ಟಳು, ಆಕೆ ತನ್ನ ಜೀವನವನ್ನೇ ಕೊಟ್ಟಳು, ಆಕೆ ತನ್ನ ಭವಿಷ್ಯವನ್ನು ಕೊಟ್ಟಳು, ತನ್ನ ಮಗನ ಭವಿಷ್ಯವನ್ನು ಕೊಟ್ಟಳು, ಸರ್ವವನ್ನು ಕೊಟ್ಟ ನಂತರ ಮುಗೀತು. ತಿಂದನು, ತಿಂದು ಎದ್ದು, ಆಯ್ತಮ್ಮ, ಥ್ಯಾಂಕ್ ಯು ಫಾರ್ ದ ಫುಡ್, ಥ್ಯಾಂಕ್ ಯು ಫಾರ್ ದ ಮೀಲ್ಸ್. ದುಃಖದಿಂದ, ಭಾರದಿಂದ, ಮನಸ್ಸಿಲ್ಲದೆ ಮನೆ ಒಳಗಡೆ ಹೋಗಿ ನೋಡಿ, ಆ ಹಿಟ್ಟಿರುವಂತ ಪಾತ್ರೆಯನ್ನು ನೋಡ್ಲಿಕ್ಕೂ ಕೂಡ ಮನಸ್ಸಿಲ್ಲದೆ ಖಾಲಿಯಾದಂತ ಆ ಪಾತ್ರೆಯನ್ನು ತೆಗೆದು ನೋಡುವಾಗ ಪಾತ್ರೆ ತುಂಬಿದೆ, ಎಣ್ಣೆಯ ತುಂಬಿದೆ, ಹಿಟ್ಟು ತುಂಬಿದೆ, ಎಣ್ಣೆ ತುಂಬಿದೆ. ಎಲ್ಲಿಂದ ಬಂತು? When you give first priority to the word of God, ದೇವರಿಗೆ ಯಾವಾಗಾದ್ರೂ ನಾವು ಪ್ರಥಮವಾದಂತ ಸ್ಥಾನವನ್ನ ಕೊಡ್ತೇವಲ್ವ ಪ್ರೇರೆ? ಹೌದು, ಅವತ್ತು ಆ ದೇವರ ಸೇವಕನು ಆಕೆಯ ಮನೆಗೆ ಹೋಗದೆ ಇದ್ದರೆ, ಹೌದು, ಆಕೆಯ ಕೊನೆಯ ರೊಟ್ಟಿ ಅದೇ ಆಗ್ತಿತ್ತು. ಬಟ್ ಆಕೆಯ ಮನೆಗೆ ಆ ಸೇವಕನು ಹೋದದ್ದರಿಂದ ಬರಗಾಲ ಮುಗಿಯುವ ತನಕ ಆಕೆಯ ಹಿಟ್ಟು ಮುಗಿಯಲಿಲ್ಲ, ಆಕೆಯ ಎಣ್ಣೆ ಮುಗಿಯಲಿಲ್ಲ. ದೇವರು ನಮ್ಮಿಂದ ಚಿಕ್ಕದನ್ನ ಬಯಸ್ತಾರೆ, ದೊಡ್ಡದನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ನಾವು ಬಹಳ ಸಲ ಏನ್ ಮಾಡ್ತೇವೆ ಅಂತಂದ್ರೆ, ದೇವರಿಗೆ ಆ ಚಿಕ್ಕದು, ದೇವರು ನಮ್ಮಿಂದ ಬಯಸುವಂತ ಅಲ್ಪವಾಗಿರುವಂತದ್ದು, ಸ್ವಲ್ಪವಾಗಿರುವಂತದ್ದನ್ನ ದೇವರಿಗೆ ನಾವು ಕೊಡೋದಿಲ್ಲ ಪ್ರೇರೆ. ವಿ ಆಲ್ವೇಸ್ ಇಗ್ನೋರ್ ಅಂಡ್ ವಿ ಡೋಂಟ್ ವಾಂಟ್ ಟು ಗಿವ್ ಗಾಡ್. ದೇವರಿಗೆ ಅದನ್ನ ನಾವು ಕೊಡ್ಲಿಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಯಾಕೆ ಕೊಡ್ಬೇಕು? ಯಾಕೆ ನಾನು ಲಾಸ್ ಆಗ್ಬೇಕು? ಯಾಕೆ ನಾನು ಈ ಒಂದನ್ನ ಬಿಟ್ಕೊಳ್ಬೇಕು? ನೋ ಸರ್, ಯು ಹ್ಯಾವ್ ಟು ಸರೆಂಡರ್. ಆ ಬಡ ವಿಧವೆ, ಆಕೆಯಲ್ಲಿ ಪ್ರೀತಿ ಕಾಣುತ್ತಿದೆ, ಆಕೆಯಲ್ಲಿ ಭಕ್ತಿ ಕಾಣ್ತಿದೆ, ಆಕೆಯಲ್ಲಿ ಸರೆಂಡರೆನ್ಸ್ ಕಾಣ್ತಿದೆ. ಆ 2 ಕಾಸುಗಳಲ್ಲಿ ಶಿಷ್ಯರನ್ನೇ ಯೇಸು ಕ್ರಿಸ್ತರವರು ಕರೀತಿದ್ದಾರೆ, ಶಿಷ್ಯರೇ, ಯಾರಪ್ಪ ಜಾಸ್ತಿ ಕಾಣಿಕೆ ಹಾಕಿದ್ದು? ಯಾರು ಕಾಣಿಕೆ ಹಾಕಿದ್ದಿ? ಪೆಟ್ಟಿಯಲ್ಲಿ ಹೆವಿ ಅಮೌಂಟ್ ಹಾಕ್ತವ್ರೆ ಯಾರು? ಹೌದಾ? ಅವರ ಕಾರಲ್ಲಿ ಬಂದ್ರು, ನೋಡಿದ್ರ? ಕಾರಲ್ಲಿ ಬಂದು ಫುಲ್ಲು ಹೈಲೈಟ್ ಆಗಿ ಕಾಣಿಸ್ಕೊಂಡು ಕಾಣಿಕೆ ಹಾಕಿದ್ರು. ಬ್ಯಾಗಿಂದ ಇಷ್ಟು ದಪ್ಪ ಕಟ್ಟುಗಳು 2-3 ತೆಗೆದು ಹಾಕಿದ್ರು. ಅವ್ರು ಸರ್ ಜಾಸ್ತಿ ಹಾಕಿತ್ತು. ಅವ್ರನ್ನ ಮಾತಾಡಿಸಿ ದೀಕ್ಷಾ ಸ್ನಾನ ಕೊಡಿಸ್ಬಿಟ್ರೆ ನಾವು ಫುಟ್ಪಾತ್ ಅಲ್ಲೆಲ್ಲ ಮಲ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಊಟಕ್ಕೋಸ್ಕರ ಕಾಡಲ್ಲೆಲ್ಲ ಹೋಗ್ಬಿಟ್ಟು ಕಾಯ್ಬೇಕಾರಂತ ಅವಶ್ಯಕತೆ ಇರೋದಿಲ್ಲ. ಮನೆಗೆ ಹೋಗ್ಬಿಟ್ಟು ಊಟ ಕೇಳ್ಬೇಕಾರಂತ ಅವಶ್ಯಕತೆ ಇರೋದಿಲ್ಲ. ಒಂದ್ಸಲ ಮಾತಾಡೋಣ ಅಂತ ಕೇಳಿದಾಗ ಏನ್ ನನ್ ಕಾಣಿಕೆಯ ಕ್ವಾಂಟಿಟಿ ನೀವು ನೋಡ್ತಿದ್ದೀರಾ, ಕಾಣಿಕೆಯ ಸಂಖ್ಯೆಯನ್ನ ನೀವು ನೋಡ್ತಿದ್ದೀರಾ, ಭಕ್ತಿಯ ಅಳತೆಯನ್ನ ನೀವು ಮಾಡ್ತಿಲ್ಲ. ಹಣದ ಅಳತೆ ನಮ್ಮೆಲ್ಲರಿಗೂ ಬರುತ್ತದೆ, ಆದ್ರೆ ಭಕ್ತಿಯ ಅಳತೆ ನಮ್ಗೆ ಯಾರಿಗೂ ಬರ್ತಿಲ್ಲ ಪ್ರೇರೆ. ಭಕ್ತಿಯಲ್ಲಿ ಆಳ, ಉದ್ದ, ಎತ್ತರ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ ಪ್ರೇರೆ. ದೇವರ ವಾಕ್ಯದಲ್ಲಿ ಎಷ್ಟು ಬೆಳೆಯಬೇಕು ನಮ್ಗೆ ಗೊತ್ತಾಗ್ತಿಲ್ಲ ಪ್ರೇರೆ. ಲೋಕದಲ್ಲಿ ಹೇಗ್ ಬೆಳೆಯಬೇಕೋ ನಮ್ಗೆ ಗೊತ್ತು, ಲೋಕದಲ್ಲಿ ಯಾರ ಮುಂದೆ ಹೇಗ್ ಬದುಕಬೇಕೋ ನಮಗ್ ಗೊತ್ತು, ಯಾರ ಮುಂದೆ ಏನ್ ಮಾತನಾಡ್ಬೇಕೋ ನಮಗ್ ಗೊತ್ತು, ಯಾರ ಮುಂದೆ ಏನ್ ಮಾತನಾಡಬಾರ್ದೋ ನಮಗ್ ಗೊತ್ತು, ಎಲ್ಲಿಗೆ ಹೋಗ್ಬೇಕೋ ಗೊತ್ತು, ಎಲ್ಲಿಗೆ ಹೋಗ್ಬಾರ್ದೋ ಗೊತ್ತು, ಯಾರ ಹತ್ರ ಇರಬೇಕು ಗೊತ್ತು, ಯಾರ ಹತ್ರ ಇರಬಾರ್ದು ನಮಗ್ ಗೊತ್ತು, ಯಾವ ಗಾಡಿ ತಗೋಬೇಕು ಗೊತ್ತು, ಯಾವ ಗಾಡಿ ತಗೋಬಾರ್ದು ನಮಗ್ ಗೊತ್ತು, ಎಲ್ಲ ಗೊತ್ತು. ಅದರ ವಾಕ್ಯದ ವಿಚಾರಕ್ಕೆ ಬರೋಷ್ಟರಲ್ಲಿ ಪ್ರೇರೆ ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗಲ್ಲ. ಅದು ಗೊತ್ತಾದ್ರೂ ಕೂಡ ಕತ್ಲೆ ಮಸ್ಕ ಗೊತ್ತಾಗತ್ತೆ. ಕ್ರೈಸ್ತರೇ, ವಾಕ್ಯವು ಎಷ್ಟು ಪ್ರಾಮುಖ್ಯವಂತಂದ್ರೆ ಅದು ನನ್ನ ದಾರಿಗೆ ದೀಪ, ನನ್ನ ಪಾದಕ್ಕೆ ಬೆಳಕು. ಅದು ನನ್ನನ್ನು ಬಲಪಡಿಸುವಂತದ್ದು, ನನ್ನನ್ನು ನಡೆಸುವಂತದ್ದು, ನನ್ನ ಭವಿಷ್ಯವನ್ನು ರೂಪಿಸುವಂತ ವಾಕ್ಯ. ಅದೇ ನನಗೆ ಗೊತ್ತಿಲ್ಲ ಅಂತಂದ ಮೇಲೆ, ಅದೇ ನನಗೆ ಅರ್ಥ ಆಗ್ತಿಲ್ಲ ಅಂತಂದ ಮೇಲೆ ನನ್ನ ಆತ್ಮೀಯ ಪ್ರಯಾಣ ಹೇಗಿದೆ ಅಂತ ನಾನು ಅಂದುಕೊಳ್ಬೇಕು, ನನ್ನ ಆತ್ಮೀಯ ಜೀವನ ಹೇಗ್ ನಡೀತಿದೆ ಎಂಬುದಾಗಿ ನಾನು ಅಂದುಕೊಳ್ಬೇಕು. ದೇವರಿಗೆ ನಮ್ಮಿಂದ ಬೇಕಾಗಿರುವಂತದ್ದು ಆಡಂಬರದ ಮಾತುಗಳಲ್ಲ ಪ್ರಿಯರೇ, ಆಡಂಬರದ ದೊಡ್ಡ ದೊಡ್ಡ ಪದಗಳಿಂದ ಆಡುವಂತ ಹಾಡುಗಳಲ್ಲ ಪ್ರಿಯರೇ. ದೇವರು ನಮ್ಮಲ್ಲಿ ಬಯಸುವಂತದ್ದು ರಹಸ್ಯವಾದಂತ ಭಕ್ತಿ.
ನೀನು ಉಪವಾಸಿ, ನಿನ್ನ ಭಕ್ತಿ, ನಿನ್ನ ವಿಶ್ವಾಸ, ನಿನ್ನ ವಿಧೇಯತೆ ನಿನಗೆ ಕಾಣಬೇಕಾಗಿರುವಂತದ್ದು ಮನುಷ್ಯರ ಮುಂದೆ ಅಲ್ಲ. ರಹಸ್ಯವಾಗಿ ಹೋಗು, ಬಾಗಿಲಾಕೋ, ಒಂದು ಮೂಲೆಯಲ್ಲಿ ಕುಳಿತುಕೋ. ಅಂತರಂಗದಲ್ಲಿ ನೋಡುತ್ತಿರುವಂತ ನಿನ್ನ ದೇವರಿಗೆ ಗೊತ್ತಾಗಬೇಕು ನೀನು ಉಪವಾಸಿ ಎಂದು. ಮನುಷ್ಯರಿಗೆ ತಿಳಿಸಬೇಕಾದಂತ ಅವಶ್ಯಕತೆ ಏನೈತೆ? ನೀನು ಮುಖ ಸಪ್ಪಗಿಟ್ಕೊಂಡು ಅಯ್ಯೋ ನಾನು ಉಪವಾಸ ಮಾಡ್ತಿದ್ದೇನೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ಹಂಗ್ ಮಾಡಿ ಹಿಂಗ್ ಮಾಡಿ, ಈ ಓವರ್ ಆಕ್ಟಿಂಗ್ ಮಾತುಗಳೆಲ್ಲ ಯಾಕೆ? ನಿನ್ನ ವಿಶ್ವಾಸ, ನಾನು ಆ ತರ ಮಾಡ್ದೆ, ಈ ತರ ಮಾಡ್ದೆ, ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ, ಯಾಕೆ ಡಂಬದ ಮಾತುಗಳು? ಯಾಕೆ ಈ ಒಂದು ಅಹಂಕಾರದ ಮಾತುಗಳು, ಹೆಚ್ಚಿಸಿಕೊಳ್ಳುವಂತ ಮಾತುಗಳು? ಕ್ರೈಸ್ತರು ಬಿದ್ದು ಹೋಗುತ್ತಿರುವಂತದ್ದು ಇಲ್ಲೇ. ನಾವೆಲ್ಲರೂ ಬಿದ್ದು ಹೋಗುತ್ತಿರುವಂತದ್ದು ಇಲ್ಲೇ. ಏನು ಮಾಡಿರಲ್ಲ, ಏನೋ ಮಾಡಿದ್ದೇವೆ ಅಂದ್ಕೊಳ್ತೇವೆ. ಏನು ಮಾಡಿರಲ್ಲ, ಆದ್ರೆ ಈ ಮಾಡಿರುವಂತ ಈ ಚಿಕ್ಕದೇ, ಈ ಒಂದು ಅಲ್ಪವಾಗಿರುವಂತದ್ದೇ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅಂದುಕೊಳ್ತೇವೆ. ಯಾರು ನೆನಪಿಟ್ಟುಕೊಳ್ಳದೆ ಇರುವಂತದ್ದು ಎಲ್ಲರೂ ನೆನಪಿಟ್ಟುಕೊಳ್ಳಬೇಕು ಅಂತ ಅಂದುಕೊಳ್ತೇವೆ. ಓಡ್ತೇವೆ. ಮನುಷ್ಯರು ಕೇಳಬೇಕು, ನನ್ನ ಬಗ್ಗೆ ಕೇಳಬೇಕು, ನನ್ನನ್ನ ನೋಡಬೇಕು, ನನ್ನ ಬಗ್ಗೆ ತಿಳ್ಕೊಳ್ಬೇಕು, ಒದ್ದಾಡ್ತೇವೆ ಅದಕ್ಕೋಸ್ಕರ. ಎಷ್ಟೊತ್ತು ನಾನ್ ಕಾಣಬೇಕು, ನಾನಿರಬೇಕು, ನನ್ನ ಕುಟುಂಬ ಇರಬೇಕು, ನನ್ನ ಫ್ಯಾಮಿಲಿ ಇರಬೇಕು. ದೇವರು ಬೇಡವಾ? ದೇವರ ವಾಕ್ಯ ಬೇಡವಾ? ದೇವರು ಇರಬಾರ್ದಾ? ದೇವರು ಕಾಣಬಾರ್ದಾ? ಪ್ರೇರೆ, ದೇವರ ಆ ಒಂದು ಶ್ರೇಷ್ಠತೆ ನಮಗೆ ಕಾಣಿಸಿದಾಗ ನಮ್ಮ ಜೀವನಗಳಲ್ಲಿ ನಾವು ಕಾಣಿಸ್ಕೊಳ್ಳೋದಕ್ಕೆ ನಾವು ಇಷ್ಟಪಡೋದಿಲ್ಲ ಪ್ರೇರೆ. ನಮ್ಮ ಜೀವನಗಳಲ್ಲಿ ನಮಗೆ ಅಂತ ಇಟ್ಕೊಳ್ಳೋದಕ್ಕೆ ನಾವು ಏನು ಇಷ್ಟ ಆಗೋದಿಲ್ಲ ಪ್ರೇರೆ. ಹಾಗಂತೇಳ್ಬಿಟ್ಟು ಸೇವಕರನ್ನ ಪೋಷಿಸಿ, ಸೇವಕರನ್ನ ಮೆಚ್ಚಿಸಿ, ಸೇವಕರಿಗೆ ಯಾಕೆ ಕೊಡ್ತೀರಾ? I tell you, don't give to any pastors until unless you are confident about them. ಅಂದ್ರೆ ಇವ್ರಿಗೆ ಕೊಟ್ರೆ ಇವ್ರು 100% ಸೇವೆಗೋಸ್ಕರ ಯೂಸ್ ಮಾಡ್ತಾರೆ, ಆಗ ಮಾತ್ರ ಕೊಡಿ. ಇಫ್ ಯು ಆರ್ ಕಾನ್ಫಿಡೆಂಟ್ ಇನಫ್, ಕೊಡಿ ಅವ್ರಿಗೆ. ಬಟ್ ಅವರು ಮೋಸ ಮಾಡ್ತಿದ್ದಾರೆ, ವಂಚಿಸ್ತಿದ್ದಾರೆ, ಅವರು ದೇವರ ಸೇವೆಗೆ ಯೂಸ್ ಮಾಡ್ತಿಲ್ಲ, ದೆನ್ ವೈ ಡು ಯು ಗಿವ್ ದೆಮ್? ಅದು ನಿನ್ನ ರಕ್ತ, ಅದು ನಿನ್ನ ಶ್ರಮೆ, ಅದು ನಿನ್ನ ಕಷ್ಟಾರ್ಜಿತ. ಅವರಿಗೆ ಕೊಡುವುದರ ಬದಲಾಗಿ ಅಡಿಗೆ ಮಾಡಿಕೊಂಡು ಯಾರಿಗಾದ್ರೂ ಊಟ ಇಲ್ದಿರೋರಿಗೆ ಊಟ ಹಾಕ್ಸಿ. ಆಶ್ರಮಗಳು ಅನೇಕ ವಿಧವೆ. ಯು ಗೋ ಡೈರೆಕ್ಟ್ಲಿ, ಯು ಫೀಡ್ ದೆಮ್. ನಾನು ಸೆರೆಮನೆಯಲ್ಲಿದ್ದೆ, ನಾನು ವಸ್ತ್ರವಿಲ್ಲದವನಾಗಿದ್ದೆ. ವಸ್ತ್ರವಿಲ್ಲದೆ ಇರುವಂತವ್ರು ಇರ್ತಾರೆ, ಅವರಿಗೆ ವಸ್ತ್ರಗಳನ್ನ ಕೊಡಿ. ಅನೇಕರು ಮೆಡಿಸಿನ್ ತೆಗೆದುಕೊಳ್ಳೋದಕ್ಕಾಗದೇ ಇರ್ತಾರೆ, ಮೈ ತುಂಬಾ ರೋಗಗಳಿರ್ತವೆ, ಕೊಡಿ ಮೆಡಿಸಿನ್ಸ್ನ. ಹೇಳಿ ವಾಕ್ಯವನ್ನ, ತಿಳಿಸಿ ಕ್ರಿಸ್ತನ ಪ್ರೀತಿಯನ್ನ. ದಿಸ್ ಇಸ್ ನಾಟ್, ಇದು ನನ್ನ ಪ್ರೀತಿ ಅಲ್ಲ, ಇದು ನಾನ್ ಕೊಡ್ತಿದ್ದೇನೆ ಅಂತ ಅಂದುಕೊಳ್ಬೇಡಿ. ದೇವರು, ನನ್ನ ದೇವರು ನನಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಯಾರಯ್ಯ ನಿನ್ನ ದೇವರು? ಯೇಸು ಕ್ರಿಸ್ತನು. ಸುವಾರ್ತೆ ಸಾರಿ. ವೈ ಕಾಂಟ್ ಯು ಬಿ ದಟ್ ಪರ್ಸನ್? ಯಾಕೆ ನೀವು ನಾವು ಅಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ? ಎಷ್ಟೊತ್ತು ಅವ್ರು ಮಾಡ್ತಾರೆ, ಅವ್ರಿಗೆ ನಾನು ಕೊಡ್ತೇನೆ, ಅವ್ರು ಮಾಡ್ತಾರೆ, ಅವ್ರಿಗೆ ನಾನು ಕೊಡ್ತೇನೆ. ನೀನೇನ್ ಮಾಡ್ತೀಯ? ಏನು ಮಾಡಲ್ಲ. ಮೊದಲನೇ ಶತಮಾನದ ಸಭೆಯವರು ಅವರಿಗೆ ಅವರು ಕೊಟ್ಟು ಸುಮ್ಮನೆ ಇರ್ಲಿಲ್ಲವಂತೆ ಪ್ರೇರೆ. ಚರಸ್ಥಿರಾಸ್ತಿಗಳನ್ನು ಕೊಟ್ರಂತೆ. ಕೊಟ್ಟು ಇನ್ನೆಲ್ಲಿರ್ಬೇಕು? ಮನೆ ಕೊಟ್ರು, ಇರೋದನ್ನ ಕೊಟ್ರು, ಎಲ್ಲಾ ಕೊಟ್ರು, ಇನ್ನೆಲ್ಲಿರ್ಬೇಕು? ಅವ್ರು ಬಂದ್ಬಿಟ್ರಂತೆ. ಎಲ್ಲಿಗೆ ಬಂದ್ಬಿಟ್ರು? ಚರ್ಚಿಗೆ ಬಂದ್ಬಿಟ್ರಂತೆ. ಸಭೆಯೊಂದಿಗೆ ಇದ್ದಾರಂತೆ, ಸಭೆಯೊಂದಿಗೆ ಊಟ ಮಾಡ್ತಿದಾರಂತೆ, ಸಭೆಯೊಂದಿಗೆ ಮಲಗ್ತಿದಾರಂತೆ, ಸಭೆಯೊಂದಿಗೆ ಇದ್ದಾರಂತೆ, ಸಭೆಯೊಂದಿಗೆ ದಿನ ವಾಕ್ಯದಲ್ಲಿ ಇದ್ದಾರಂತೆ, ಸಭೆಯೊಂದಿಗೆ ದಿನ ರೊಟ್ಟಿ ಮುರಿಯುವುದರಲ್ಲಿಯೂ ಮನೆಗಳಲ್ಲಿ ಹೋಗಿ ಸೇರುವುದರಲ್ಲಿಯೂ ಆಸಕ್ತಿಯಾಗಿದ್ರಂತೆ. ದೇ ವೇರ್ ಇನ್ ದ ಮಿನಿಸ್ಟ್ರಿ. ಅವರು ಸೇವೆಯಲ್ಲಿದ್ರು. ನಾವು ಬರೋದ್ರಲ್ಲಿ ಏನು ಅಲ್ಪ ಸ್ವಲ್ಪ ಕೊಟ್ಬಿಟ್ಟು ಚಲೋ, ನಂದು ಈ ನಂದು ಕೋಟ ಮುಗಿದೋಯ್ತು, ದೇವ್ರ ಕೋಟ ಮುಗಿದೋಯ್ತು, ಮಿಕ್ಕಿದ ಕೋಟ ನೋಡ್ಕೊಳ್ಳೋಣ. ಸೊ ಇಫ್ ಯು ಗಿವ್ ಮನಿ ಅಂಡ್ ಇಫ್ ಯು ಡೋಂಟ್ ಕಮ್ ಟು ಗಾಡ್, ನೀನು ಹಣವನ್ನು ಕೊಟ್ಟು ದೇವರಿಗೋಸ್ಕರ ನೀನು ಮುಂದಕ್ಕೆ ಬರದೇ ಇದ್ದಾಗ, ದೇವರ ಸೇವೆಯಲ್ಲಿ ನೀನು ಆಸಕ್ತಿಯನ್ನು ತೋರಿಸದೇ ಇದ್ದಾಗ, ನೀನು ಕೊಡುತ್ತಿರುವಂತ ಹಣ ಯೂಸ್ ಆಗ್ತಿರಬಹುದು.
ನೀನ್ ಕೊಡ್ತಿರುವಂತ ಹಣ ದೇವರ ಸೇವೆಯಲ್ಲಿ ಉಪಯೋಗವಾಗುತ್ತಿರಬಹುದು. ಮೈ ಕ್ವಶನ್ ಈಸ್, ನಿನ್ನ ಹಣಕ್ಕಿಂತ ನೀನು ಮುಖ್ಯ. ನೀನು ಕೊಡುವಂತ ಹಣ ಇವಾಗ ಯೂಸ್ ಆಗುತ್ತೆ, ನಾಳೆ ಖಾಲಿ. ಹೌದು, ದೇವರ ಸೇವೆಗೇನೋ ಯೂಸ್ ಆಗಿದೆ, ಐ ಆಮ್ ನಾಟ್ ಇಗ್ನೋರಿಂಗ್ ದಟ್. ಹೌದು, ದೇವರ ಸೇವೆಗೆ ನೀನು ಕೊಟ್ಟಿದ್ಯಾ, ಅದು ದೇವರ ಸೇವೆಗೇನೆ ಯೂಸ್ ಆಗಿದೆ. ಬಟ್ ವಾಟ್ ಅಬೌಟ್ ಯು? ಅದೇ ದೊಡ್ಡ ಭಕ್ತಿ ಅಂತ ಅಂದುಕೊಳ್ತಿದ್ದೇವಾ? ನಾನು ಹಣವನ್ನ ಕೊಟ್ಟೆ, ಆ ಹಣದಿಂದ ಇಂಥ ಕೆಲಸವನ್ನ ನಡೆದೆ, ವೆರಿ ಗುಡ್, ವೆರಿ ಗುಡ್. ವಾಟ್ ಅಬೌಟ್ ಯು? 10 ಬಾರಿ ಹಣವನ್ನ ಕೊಟ್ಟೆ, ಎಷ್ಟು ಬಾರಿ ಬಂದು ನೀನ್ ಪಾಲು ಹೊಂದಿದೆ ಅದರಲ್ಲಿ? ಎಷ್ಟು ಬಾರಿ ನಿನ್ನ ಇಂಟರ್ಫಿಯರೆನ್ಸ್ ಇದೆ? ಮೈ ಡಿಯರ್ ಫ್ರೆಂಡ್, ಅಮೆರಿಕದಲ್ಲಿ ಇದ್ಕೊಂಡು ದುಡ್ಡು ಕಳಿಸ್ದೆ, ನೀನ್ ಬರ್ಲಿಕ್ಕಾಗಿಲ್ಲ, ಅದು ಬೇರೆ ಕತೆ, ಅದು ಬೇರೆ ಕತೆ. ಬಟ್ ಬರುವಂತ ವಾಟ್ ಐಮ್ ಟ್ರೈಂಗ್, ನಾನು ಹೇಳೋದಕ್ಕೆ ಇಲ್ಲಿ ಅರ್ಥ ಮಾಡಿಸೋದಕ್ಕೆ ಇಷ್ಟಪಡುತ್ತಿರುವಂತ ಸಂದರ್ಭವೇನಂತಂದ್ರೆ, ಯು ಆರ್ ವೆರಿ ಮಚ್ ಇಂಪಾರ್ಟೆಂಟ್. ನೀನು ನಾನು ದೇವರಿಗೆ ಬಹಳ ಪ್ರಾಮುಖ್ಯ. ಹಣವಲ್ಲ, ಹಣವು ಅಲ್ಲವೇ ಅಲ್ಲ, ಹಣದ ಹಿಂದೆ ಹಣ ಹಣ ಹಣ, ಈ ಹಣದ ಕಾನ್ಸೆಪ್ಟ್ ನ ದಯವಿಟ್ಟು ಮೈಂಡ್ ಇಂದ ತೆಗೆದುಬಿಡಿ. ಯೇಸು ಕ್ರಿಸ್ತರವರು ಅಲ್ಲಿ ನೋಡುತ್ತಿರುವಂತದ್ದು ಹಣವನ್ನಲ್ಲ, 2 ಕಾಸುಗಳನ್ನು ಯೇಸು ಕ್ರಿಸ್ತರವರು ನೋಡ್ತಿಲ್ಲ. ಆಕೆ ತನ್ನ ಜೀವವನ್ನೇ ಕೊಟ್ಟಳು, ಜೀವನವನ್ನೇ ಕೊಟ್ಟಳು. ಈಗ ಇದಾದ ನಂತರ ಆಕೆ ಬಳಿಯಲ್ಲಿ ಹಣವಿಲ್ಲ, ಏನು ಇಲ್ಲ, ಬಟ್ ಶಿ ಗೇವ್ ಎವ್ರಿಥಿಂಗ್. ಆಕೆ ದೇವರು ಯೇಸು ಕ್ರಿಸ್ತರಲ್ಲಿ ನೋಡ್ತಿರುವಂತದ್ದು ಆಕೆಯ ಹೃದಯ, ಆಕೆಯ ತ್ಯಾಗ, ಆಕೆಯ ಪ್ರೀತಿ, ಆಕೆ ದೇವರನ್ನು ಎಷ್ಟರ ಮಟ್ಟಿಗೆ ಪ್ರಥಮವಾದಂತ ಸ್ಥಾನದಲ್ಲಿ ಇಟ್ಟಿದ್ದಾಳೆ ಎಂಬುದಾಗಿ. ಗೂಗಲ್ ಪೇ, ಜಿಪೇ ಮಾಡಿಲ್ಲ. ಶಿ ಕೇಮ್ ಹರ್ಸೆಲ್ಫ್, ಶಿ ಗೇವ್ ಟು ಗಾಡ್. ಆಕೆ ಗೊತ್ತಿಲ್ಲ ಅಲ್ಲಿ ಕುಳಿತಂತವನು, ಅಲ್ಲಿ ಕುಳಿತು ನೋಡುತ್ತಿರುವ ಆತನು ಸಾಕ್ಷಾತ್ ದೇವರು ಎಂಬುದಾಗಿ. ಬಟ್ ಶಿ ಬಿಲೀವ್ಡ್. ಆಕೆ ಗೊತ್ತು ದೇವರು ನೋಡ್ತಿದ್ದಾರೆ. ಕ್ರೈಸ್ತರೆ, ನೀವು ಕೊಡ್ತಿರುವಂತ ಹಣ, ಹೌದು, ನಿಮ್ಮ 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 ಶ್ರಮೆ, ದಟ್ಸ್ ನಾಟ್ ಎ ಬ್ಯಾಡ್ ಪ್ರಾಕ್ಟೀಸ್. ಅದು ಕೆಟ್ಟದ್ದು, ಕೆಟ್ಟ ಕಾರ್ಯ ಎಂಬುದಾಗಿ ನಾನು ಹೇಳ್ತಿಲ್ಲ. ಬಟ್ ದ ಥಿಂಗ್ ಈಸ್, ನೀನು ಕೊಡುತ್ತಿರುವಂತ ಹಣಕ್ಕಿಂತಲೂ ಹೆಚ್ಚಾಗಿ ನೀನು ನಾನು ಆ ದೇವರ ಸಮ್ಮುಖದಲ್ಲಿರಬೇಕಾರುವಂತದ್ದು ಬಹಳ ಬಹಳ ಪ್ರಾಮುಖ್ಯ. ಕಾಣಿಕೆ ಹಾಕ್ತೇನೆ, ಹಣ ಕೊಡ್ತೇನೆ, ಚರ್ಚಿಗೆ ಬರಲ್ಲ, ವಾಟ್ಸ್ ದ ಯೂಸ್? ಹಣ ಕೊಡ್ತೇನೆ, ಮೀಟಿಂಗ್ಸ್ಗೆ ಬರ್ಲಿಕ್ಕಾಗಲ್ಲ, ವಾಟ್ಸ್ ದ ಯೂಸ್? ಹಣ ಕೊಡ್ತೇನೆ, ಬಟ್ ಐ ಕಾಂಟ್ ಬಿ ಇನ್ ಪ್ರೆಸೆಂಟ್. ಓಕೆ ಸರ್, ಈ ಸಲ ಬರ್ಲಿಕ್ಕಾಗಲ್ಲ, ವೆರಿ ಗುಡ್. ವಾಟ್ ಅಬೌಟ್ ನೆಕ್ಸ್ಟ್ ಟೈಮ್? ಲಾಸ್ಟ್ ಟೈಮು ಬಂದಿಲ್ಲ, ಅದರಿಂದನೂ ಬಂದಿಲ್ಲ. ನೀನು ಬಂದೇ ಇಲ್ಲ. ಬಂದಿದ್ಯಾವಾಗ? ಹಣ ಕಳಿಸಿದ್ಯಾ ನೀನ್? ಬಂದಿದ್ಯಾವಾಗ? ನೀನು ಬಂದಿಲ್ಲ ಅಂತಂದ್ಮೇಲೆ ಅಟ್ ಎ ಸರ್ಟನ್ ಟೈಮ್ ಸೇವಕರು ಹೇಳ್ಬೇಕು, ನೋಡಪ್ಪ, ನೀನ್ ಹಣ ಕೊಡ್ತಿದ್ಯಾ, ದೇವ್ರ ಸೇವೆ ಮುಂದುವರಿತಿದೆ, ವೆರಿ ಗುಡ್, ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ದಟ್. ಬಟ್ ನೀನು ಹಣ ಮಾತ್ರ ಕೊಟ್ಟು ನೀನ್ ಬರಲ್ಲ ಅಂತಂದ್ರೆ ನಿನ್ನ ಹಣ ನನಗ್ ಬೇಡ. ದಿಸ್ ಇಸ್ ವಾಟ್ ಎವ್ರಿ ಕ್ರಿಸ್ಟಿಯನ್ ಪಾಸ್ಟರ್ ಶುಡ್ ಲರ್ನ್. ಪ್ರತಿ ಬೋಧಕನು, ಪ್ರತಿ ಸೇವಕನು ಕಲ್ತ್ಕೊಳ್ಬೇಕಾರುವಂತದ್ದಿದೆ. ನೀನ್ ಎಲ್ಲಾದ್ರೂ ಇದ್ಬಿಡು, ನನಗ್ ತಿಂಗಳ ಕಳಿಸ್ತಿರೋ, ಅಥವಾ ನನಗೆ ಹಣ ಮಾತ್ರ ಕಳಿಸ್ತಿರೋ, that doesn't make any sense as per biblical aspect. ಹಾಗಾಗಿ ಪ್ರಿಯರೇ, ದೇವರು ನಮ್ಮಿಂದ ಬಯಸುವಂತದ್ದು, ಇಲ್ಲದೆ ಇರುವಂತದ್ದನ್ನ ದೇವರು ನಮ್ಮಿಂದ ಏನು ಕೇಳೋದಿಲ್ಲ. God doesn't want any greater and magnanimous things. ಬೇಡ, ದೇವ್ರಿಗೆ ಅಂತದ್ದೇನು ಬೇಡ. ಬಿಲ್ಡಪ್ ಎಲ್ಲ ದೇವ್ರಿಗೆ ಏನ್ ಬೇಡ. ದೇವ್ರಿಗೆ ಏನ್ ಬೇಕು ಅದನ್ನ ನಾವು ದೇವರಿಗೆ ಕೊಡುವವರಾಗಿರೋಣ. ಅದು ಉತ್ತಮ, ಅದು ಶ್ರೇಷ್ಠ, ಅದು ನ್ಯಾಯ. ಹಣ ಸೆಕೆಂಡ್ ಪ್ರಯಾರಿಟಿ. ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ದೇವರು, ಹಣ ಎರಡೂ ದೇವರ ಸ್ಥಾನಕ್ಕೆ ಹೋಗ್ತವೆ. ದೇವರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವಂತದ್ದು ಹಣ. ತುಂಬಾ ಜನ ಬೋಧಕರು, ತುಂಬಾ ಜನ ಸೇವಕರು, ತುಂಬಾ ಜನ ಕ್ರೈಸ್ತರು ದೇವರ ಸ್ಥಾನವನ್ನು ಹಣಕ್ಕೆ ಕೊಟ್ಟು ದೇವರನ್ನು 2ನೇ ಸ್ಥಾನಕ್ಕೆ ಇಳಿಸಿದಂತವರ ಅನೇಕರಿದ್ದಾರೆ. ಈ ಮಾತುಗಳನ್ನ ಕೇಳ್ತಿರುವಂತ ನಾವೇ ಇರಬಹುದೇನೋ, ದೇವರೇ
ಸೆಕೆಂಡ್ ಪೊಸಿಷನ್. ದೇವರೇ, ಬಟ್ ಥರ್ಡ್ ಪೊಸಿಷನ್. ದೇವರೇ, ಬಟ್ ಹಿ ಈಸ್ ಇನ್ ಲಾಸ್ಟ್ ಪೊಸಿಷನ್. ನೋಡ್ಕೊಳ್ಳೋಣ ನಮ್ಮ ಭಕ್ತಿಯ ಜೀವನ, ನೋಡ್ಕೊಳ್ಳೋಣ ನಮ್ಮ ಆತ್ಮೀಯ ಬೆಳವಣಿಗೆ ಹೇಗಿದೆ ಅಂತ. ಬಡವಿದವೆ, ಎರಡೇ ಕಾಸುಗಳು. ತನ್ನ ಮುಂದಿನ ಜೀವನ, ಈ ಕಾಣಿಕೆಯನ್ನು ಕೊಟ್ಟ ನಂತರ ಆಕೆಯ ಜೀವನ ಹೇಗಿತ್ತು, ನೋ ಒನ್ ನೋಸ್. ಬಟ್ ಒಂದಂತೂ ಸತ್ಯ, ಕೊರತೆ ಇಲ್ಲದೆ ಬದುಕಿರಬಹುದು. 5 ರೊಟ್ಟಿ 2 ಮೀನುಗಳಿಂದ 12,000 ಮಂದಿಗೆ ಊಟವನ್ನು ಹಂಚಿದಂತ ಯೇಸು ಕ್ರಿಸ್ತರವರಲ್ಲಿ ಕುಳಿತಿರಬೇಕಾದ್ರೆ, ಬಮ್ಮ ಬಾ, ನೀನ್ ಎಲ್ಲವನ್ನೂ ಕೊಟ್ಟಲ್ಲ, ನಾನು ಮತ್ತೆ ರಿಟರ್ನ್ ಕೊಟ್ಟು ಕಳಿಸ್ತೇನೆ. ದೇವ್ರು ಬರೆಸಿಲ್ಲ ಆ ಮಾತುಗಳನ್ನ. ಬಾ, ನಾನು ಪ್ರಾರ್ಥನೆ ಮಾಡ್ತೇನೆ, ನಿನ್ನ ಮನೆಗೆ ಹೋಗೋಷ್ಟರಲ್ಲಿ ನಿನ್ನ ಬೀರುವೆ ಎಲ್ಲ ದುಡ್ಡಿಂದ ತುಂಬಿರುತ್ತೆ. ಹೇಳಿಲ್ಲ ಯೇಸು ಕ್ರಿಸ್ತರವರು. ಬಟ್ ಆತನು ಬಾಯಿ ತೆರೆದು ಹೇಳಿರುವಂತದ್ದೊಂದೇ ಒಂದು, ಇಷ್ಟು ಜನ ಕಾಣಿಕೆ ಹಾಕಿದ್ದಾರೆ, ಇಷ್ಟು ಮಂದಿಯಲ್ಲಿ ಈಕೆ ಕೊಟ್ಟಂತ 2 ಕಾಸುಗಳು ಬಹಳ ಅಮೂಲ್ಯವಾದದ್ದು. ಅದರಲ್ಲಿ ಆಕೆಯ ತ್ಯಾಗವಿದೆ, ಆಕೆಯ ಜೀವನವಿದೆ, ಆಕೆಯ ಭವಿಷ್ಯವಿದೆ, ಆಕೆಯ ಉಸಿರಿದೆ. ನೀವು ನಾವು ಕೊಡ್ತಿರುವಂತ ಕಾಣಿಕೆಯಿಂದ ಇವೆಲ್ಲ ಇನ್ಕ್ಲೂಡ್ ಆಗಿರ್ತವೆ ಪ್ರೇಯರೆ, ಇವೆಲ್ಲವೂ ಇನ್ಕ್ಲೂಡ್ ಆಗಿರುತ್ತವೆ. ಇವೆಲ್ಲವನ್ನೂ ದೇವರು ಕನ್ಸಿಡರ್ ಮಾಡ್ತಾರೆ. ಆಕೆ ಎಲ್ಲರೂ ಓವರ್ಫ್ಲೋ ಕೊಟ್ಟಿದ್ದಾರೆ, ಅವರಿಟ್ಟುಕೊಂಡು ಮಿಕ್ಕದನ್ನು ದೇವರು ಕೊಟ್ಟಿದ್ದಾರೆ. ಆದ್ರೆ ಆ ಬಡ ಸ್ತ್ರೀ ಹಾಗಿರಲಿಲ್ಲ, ಮಿಕ್ಕದ್ದನ್ನು ಕೊಟ್ಟಿಲ್ಲ, ಇದ್ದದ್ದನ್ನು ಕೊಟ್ಲು. ತುಂಬಾ ಜನ ಮಿಕ್ಕದ್ದನ್ನು ದೇವರಿಗೋಸ್ಕರ ಕೊಡ್ತಾರೆ. ಯಾರೋ ಬೇಡ ಸೇವಕರೇ, ಮಿಕ್ಕದ್ದನ್ನ ಕೊಡ್ತಾರೆ. ಬಹಳ ಸ್ವಲ್ಪ ಮಂದಿ ಸೇವಕರು ಇರ್ತಾರೆ, ಅವರಿಗೆ ಇದ್ದದ್ದರಲ್ಲಿ ಕೊಡ್ತಾರೆ. ಇದ್ದದ್ದರಲ್ಲಿ ನಾವು ಹೇಗಿದ್ದೇವೆ? ಇದ್ದದ್ದರಲ್ಲಿ ಕೊಟ್ಟು ದೇವರ ಸೇವೆ ಮಾಡುತ್ತಿರುವಂತ ಸೇವಕರು ಒಂದು ವೇಳೆ ನಿಮಗೆ ಗೊತ್ತಿದ್ದರೆ, ನೆವರ್ ಎವರ್ ಲೀವ್ ದೆಮ್. ಅವರು ನಿಮ್ಮ ಸಮೀಪದಲ್ಲಿ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ. ಅಂತವ್ರು ಬೇಕು ದೇವರಿಗೆ, ಅಂತವ್ರು ಬೇಕು ನಮಗೆ, ಅಂತವ್ರು ಬೇಕು ಭವಿಷ್ಯತ್ತಿಗೆ. ಏನೋ ಹಣ ಖರ್ಚು ಮಾಡ್ತಿದ್ದಾರೆ ಅಂತಲ್ಲ, ಅವರ ಭಕ್ತಿ ಬಹಳ ಪ್ರಾಮುಖ್ಯ. ಬಡವಿದೆವೆ ಹಣವನ್ನ ದೇವರಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ತಿಲ್ಲ, ಆಕೆಯ ನಂಬಿಕೆ, ವಿಶ್ವಾಸ ಬಹಳ ಪ್ರಾಮುಖ್ಯ. ನಮ್ಮ ಜೀವನಗಳಲ್ಲೂ ಅಂತ ವಿಶ್ವಾಸ, ಭಕ್ತಿ, ನಂಬಿಕೆಯುಳ್ಳವರಾಗಿ ಬದುಕಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಸ್ವಾಮಿ, ನಮ್ಮ ಜೀವನದಲ್ಲಿ ನಿಮಗೆ ಪ್ರಾಮುಖ್ಯತೆ ಎಷ್ಟು ನಾವು ಕೊಡಬೇಕೆನ್ನುವಂಥದ್ದನ್ನ ನಾವು ತಿಳಿದುಕೊಳ್ತಿದ್ದೇವೆ ಸ್ವಾಮಿ. ಕರ್ತನೆ, ನಮ್ಮ ಬದುಕಿನಲ್ಲಿ ಪ್ರಥಮ ಸ್ಥಾನ ಯಾವಾಗಲೂ ನೀವೇ. ಅದು ಕೇವಲ ಬಾಯಿ ಮಾತಿನಿಂದ ಅಲ್ಲದೆ ನಮ್ಮ ಕ್ರಿಯೆಗಳಿಂದ, ನಮ್ಮ ಬದುಕಿನಲ್ಲಿ ಅವುಗಳನ್ನು ತೋರಿಸಲು ನಮಗೆ ಸಹಾಯ ಮಾಡಿ. ಅನೇಕ ಬಾರಿ ಸ್ವಾಮಿ, ಮನುಷ್ಯರ ಮೆಚ್ಚುಗೆಯನ್ನು ಕೋರುತ್ತಾ ನಿಮ್ಮಿಂದ ದೂರವಾಗ್ತಿದ್ದೇವೆ. ಮನುಷ್ಯರು ಒಳ್ಳೇದು ಅಂತಂದ್ರೆ ಅದು ಒಳ್ಳೇದು ಎಂಬುದಾಗಿ ನಾವು ಬಯಸ್ತಿದ್ದೇವೆ. ಮನುಷ್ಯರು ಕೆಟ್ಟದು ಅಂತಂದ್ರೆ ಕೆಟ್ಟದು ಎಂಬುದಾಗಿ ಅದನ್ನ ಮಾಡೋದನ್ನೇ ನಾವು ಬಿಡ್ತಿದ್ದೇವೆ. ಆದರೆ ಸ್ವಾಮಿ, ಮನುಷ್ಯರ ಮಾತಿಗಿಂತ ಹೆಚ್ಚಾಗಿ ನಿಮ್ಮ ಮಾತುಗಳು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದಾಗಿ ವಿವೇಚಿಸುವಂತ ಜ್ಞಾನವನ್ನು ನಮ್ಮೆಲ್ಲರಿಗೂ ನೀಡಿ. ಕರ್ತನೆ, ಆಡಂಬರದ ಹಿಂದೆ ಹೋಗದೆ ಭಕ್ತಿಯ ಹಿಂದೆ ಬದುಕಲು ನಮಗೆ ಕೃಪೆ ತೋರಿಸಿ. ನಿಮ್ಮ ಚಿತ್ತವನ್ನು ನಾವು ಅರಿತುಕೊಂಡು ಆ ಚಿತ್ತಕ್ಕೆ ವಿಧೇಯರಾಗಿ ಬದುಕುವಂತ ಒಳ್ಳೆ ಹೃದಯವನ್ನು, ಭಕ್ತಿಯ ಬದುಕುಗಳನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸ್ತೀರ ಎಂಬುದಾಗಿ ನಂಬುತ್ತಾ, ಬಡವಿದೆವೆಯಲ್ಲಿರುವಂತ ಆ ತ್ಯಾಗ, ಆ ವಿಶ್ವಾಸ, ಆ ನಂಬಿಕೆ ದೇವ್ರು ಕೊಡ್ತಾರೆ, ದೇವ್ರು ಮಾಡ್ತಾರೆ. ಕೊಟ್ಟರು ದೇವರಿಗೆ ನಿಮ್ಗೆ ಸ್ತೋತ್ರ, ಕೊಡದೆ ಹೋದರೂ ದೇವರೇ ನಿಮ್ಗೆ ಸ್ತೋತ್ರ ಎಂಬಂತ ಭಕ್ತಿಯಲ್ಲಿ, ಅಷ್ಟು ಆಳವಾದಂತ ಭಕ್ತಿಯನ್ನು ನಾವೆಲ್ಲರೂ ಅನುಭವಿಸಲು ನಮಗೆ ಸಹಾಯ ಮಾಡಿ. ಕರ್ತನೆ, ಸೇರಿ ಬಂದಂತ ಈ ಕೂಟವನ್ನು ಅಟೆಂಡ್ ಆಗಿರುವಂತ ಎಲ್ಲರನ್ನ ಹೆಸರಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಬಲಪಡಿಸಿ
ನಿಮ್ಮ ರಾಜ್ಯದ ಮಹಿಮೆಗಾಗಿ ಎಲ್ಲರನ್ನು ಉಪಯೋಗಿಸಿಕೊಳ್ಳ್ರಿ. ಮಾಡಿದಂತ ಎಲ್ಲಾ ರೀತಿಯಾದಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಂದು ಆವರ್ತಿ ನಾವೆಲ್ಲರೂ ಈ ರೀತಿಯಾಗಿ ಸೇರುವ ತನಕ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಎಲ್ಲರನ್ನು ನೀವು ಕಾಪಾಡಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ಳುತ್ತಾ ಯೇಸುಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸುಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.